ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕ್ವಿಕ್ ಆಗಿ ಮತ್ತೆ ಟೇಸ್ಟಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. 1 ಟೊಮಾಟೊ, ಆಮೇಲೆ 1 ಕ್ಯಾರೆಟ್, ಕೊತ್ತಂಬರಿ, 2 ಈರುಳ್ಳಿ, ಆಮೇಲೆ ಸ್ವಲ್ಪ ಬೀನ್ಸು, 2 ಹಸಿಮೆಣಸಿನಕಾಯಿ, 1 ಕಡ್ಡಿ ಕರಿಬೇವು. ಅದರ ನಂತರ 1 ಚಮಚ ಕಡಲೆಬೇಳೆ, 1 ಚಮಚ ಶೇಂಗಾ, ನೀವು ಜಾಸ್ತಿ ಕೂಡ ಹಾಕ್ಕೋಬಹುದು. ಆಮೇಲೆ ಸ್ವಲ್ಪ ಮಸ್ಟರ್ಡ್, ಅದರ ನಂತರ ಉದ್ದಿನಬೇಳೆ. ಇದು ಬೇಕೇ ಬೇಕು, ಉಪ್ಪಿಟ್ಟಲ್ಲಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ 1 ಕಪ್ಪು ಸಣ್ಣ ರವಾನ ತೊಗೊಂಡಿದ್ದೀನಿ. ನೀವು ದೊಡ್ಡ ರವೆ ಕೂಡ ತೊಗೋಬಹುದು, ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ತೊಗೊಂಬನ್ನಿ. ಬನ್ನಿ ಇವಾಗ ಗ್ಯಾಸ್ ಕಡೆ ಹೋಗೋಣ. ನಾನು ಗ್ಯಾಸ್ ಆಲ್ರೆಡಿ ಹಚ್ಕೊಂಡಿದ್ದೀನಿ. ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೋಬಹುದು. ನಾನು 2 ಸ್ಪೂನು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ನಾವು 1 ಕಪ್ ರವೆ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರಿಬೇಕು. ಸಣ್ಣ ಉರಿಯಲ್ಲೇ ಹುರಿರಿ. ನಂತರ ಈ ರವಾನ ಕೈ ಬಿಡೋದಕ್ಕೆ ಹೋಗಬೇಡಿ, ಈ ಥರ ತಿರುಗಿಸ್ತಾನೆ ಇರಬೇಕು. ಈ ರವೆ ಹುರ್ಕೊಂಡು ನಾನು ಬರ್ತೀನಿ. ನೋಡಿ ರವೆ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಉದುರಾಗಿದೆ, ನೋಡ್ಬೋದು ನೀವೇ. ಈ ಥರ ಬಂದರೆ ಸಾಕು. ಇವಾಗ ಒಂದು ಪ್ಲೇಟಲ್ಲಿ ನಾನು ತಗೊತೀನಿ ರವಾನ, ಸೈಡ್ ಇಟ್ಕೊತೀನಿ. ನೋಡಿ ಗ್ಯಾಸ್ ಮೇಲೆ ಅದೇ ಕಡಾಯಿನ ಇಟ್ಕೊಂಡಿದ್ದೀನಿ. ಇವಾಗ 1-2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಶೇಂಗಾನು ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಹುರಿದು ಇಟ್ಕೊಂಡಿದ್ದೀನಿ, ನೀವು ಹಾಗೆ ಇದ್ದರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ 1 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, 1 ಕಡ್ಡಿ ಕರಿಬೇವು. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ನಂತರ ಈರುಳ್ಳಿ ಕಟ್ ಮಾಡಿರುವಂಥ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಕೊತ್ತಂಬರಿ ಮತ್ತು ಬೀನ್ಸು ಕೂಡ ಹಾಕ್ಕೊತಾ ಇದ್ದೀನಿ. ಅದರ ನಂತರ ಟೊಮಾಟೊ ಕೂಡ ಹಾಕಿ, ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇದೆ ಎಲ್ಲವೂ ಇವಾಗ ಹಾಕ್ಕೊಂಬಿಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸಿ. ನೋಡಿ ಇವಾಗ ಎಲ್ಲ ಸಾಫ್ಟ್ ಆಗಿದೆ. ಈ ಥರ ಆದರೆ ಸಾಕು. ಇವಾಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 ಕಪ್ ರವೆ ತೊಗೊಂಡಿದ್ನಲ್ಲ, ಹಾಗಾಗಿ ನಾನು 3 ಕಪ್ಪು ನೀರನ್ನು ತೊಗೊತಿದ್ದೀನಿ. ಅದರ ನಂತರ ನಾನು 1 ಮೆಣಸಿನ್ಕಾಯಿನ ಹಾಕಿದ್ದೆ. ಆಮೇಲೆ ನೀರು ಹಾಕಿದ ಮೇಲೆ ಇನ್ನೊಂದು ಮೆಣಸಿನ್ಕಾಯಿನ ಹಾಕ್ಕೊತೀವಿ, ಯಾಕಂದರೆ ಸ್ವಲ್ಪ ಖಾರವಾಗಿರುತ್ತೆ ಅದಕ್ಕೆ. ನೋಡಿ ಈ 1-5 ನಿಮಿಷ ಮುಚ್ಚಳನ ಮುಚ್ಚಿಯೋದಕ್ಕೆ ಬಿಡಿ. ಇವಾಗ ಮುಚ್ಚಳನ ತೆಗಿತಾ ಇದ್ದೀನಿ. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಈ ಥರ ಕುದಿಬೇಕು ನೀರು. ನೋಡಿ ಈ ಥರ ಕುದಿ ಬಂದರೆ ಸಾಕು. ಇವಾಗ ನಾವು ಹುರಿದಿರುವಂಥ ರವಾನ ಇದ್ರೊಳಗೆ ಹಾಕ್ಕೊಂಡ್ಬಿಡೋಣ. ನೋಡಿ ರವೆ ಹಾಕಿದ ಮೇಲೆ ಕೈ ಬಿಡದೆ ಚೆನ್ನಾಗಿ ಕಲಿಸ್ಬೇಕು. ಅದರ ನಂತರ ಗ್ಯಾಸನ್ನು ಸ್ಲೋ ಮಾಡಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬಿಡಿ. ನೋಡಿ 5 ನಿಮಿಷ ಆಗಿದೆ. ಇವಾಗ ಮುಚ್ಚಳನ ತೆಗಿತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಮೇಲಿಂದ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಸರ್ವ್ ಮಾಡೋಣ. ನಾನು ಕೆಳಗಡೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಬೌಲಲ್ಲಿ ಉಪ್ಪಿಟ್ಟು ಹಾಕ್ಕೊಂಡು ಅದನ್ನು ಉಲ್ಟಾ ತಿರುಗಿಸಿ ಇಡ್ತಾ ಇದ್ದೀನಿ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಮೇಲಿಂದ ಕೊತ್ತಂಬರಿ ಮತ್ತು ಕ್ಯಾರೆಟ್ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಾಯ್ತು ಅಂತ ಕಮೆಂಟ್ ಮಾಡ್ಕೊಂಡು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.